ಹಾಯ್, ನಮಸ್ಕಾರ ಎಲ್ರಿಗೂ. ನಮ್ಮ ಹಳ್ಳಿಗಳ ಕಡೆ ನೆಗಡಿ ಕೆಮ್ಮು ಆದಾಗ ಈ ಕರ್ಮೀನ ಸಾಂಬಾರನ್ನ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ. ಇವತ್ತು ಈ ಕರ್ಮೀನ ಸಾಂಬಾರು ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಮೊದಲು ಮಸಾಲೆನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದು ದಪ್ಪ ಈರುಳ್ಳಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಟೊಮೆಟೊ, 1 ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗ ಮತ್ತು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ರುಬ್ಕೋಬೇಕು. ಈಗ ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಹಸಿ ಅವರೆಕಾಳಿತ್ತು, ಹಾಗಾಗಿ ಹಸಿ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಒಣ ಅವರೆಕಾಳನ್ನ ಹುರಿದು ಸೇರಿಸ್ಕೋಬೇಕು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನ ಸೇರಿಸಿ ಅದಕ್ಕೆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು ಇದು ಕೂಗೋ ಅಷ್ಟರಲ್ಲಿ ಕರ್ಮೀನ ತಗೊಂಡು ಅದನ್ನು ಮೊದಲಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಕರ್ಮೀನನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಉರಿ ಕಡಿಮೆಲೇ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಅಂದರೆ ಒಂದು 5 ನಿಮಿಷ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕಲ್ಲು ಮಣ್ಣು ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳ್ಕೋಬೇಕು. ಈ ರೀತಿ ಕರ್ಮೀನ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಈ ನೆಗಡಿ ಕೆಮ್ಮು ಆಗಿರೋ ಟೈಮಲ್ಲಿ ಸ್ವಲ್ಪ ಬಾಯಿ ಕೆಟ್ಟಿರೋ ಥರ ಆಗಿರುತ್ತೆ, ಅಂದರೆ ಏನೇ ತಿಂದರೂ ರುಚಿ ಸಿಕ್ಕಲ್ಲ. ಆ ಟೈಮಲ್ಲಿ ಈ ಸಾಂಬಾರನ್ನ ಮಾಡಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. 2 ವಿಜಿಲ್ ಕೂಗಿದ್ದಾದಮೇಲೆ ಕುಕ್ಕರ್ನ ಓಪನ್ ಮಾಡಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಬೇರೆ ಇನ್ಯಾವ ತರಕಾರಿಗಳನ್ನೂ ಹಾಕಬಾರ್ದು, ಹಾಕಿದ್ರೆ ಚೆನ್ನಾಗಿರಲ್ಲ. ಬರೀ ಆಲೂಗಡ್ಡೆ ಮತ್ತು ಬದನೆಕಾಯಿನ ಮಾತ್ರ ಸೇರಿಸ್ಕೋಬೇಕು. ಕಾಳನ್ನ ಹಾಕ್ತೀವಲ್ಲ ಆಗಲೇ ಹಾಕೋಬಹುದು, ಆದರೆ ಕೂಗ್ಸೋದ್ರಿಂದ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ಈಗ ಹಾಕಿ ಕುದಿಸ್ಕೊತಾ ಇದ್ದೀನಿ. ಜೊತೆಗೆ ನೆನೆಸಿಟ್ಟಿರ್ತಕ್ಕಂಥ ಕರ್ಮೀನನ್ನು ಸಹ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳೆದು ಅದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಹಾಗೆ ಕರ್ಮೀನು 3 ಸಹ ಚೆನ್ನಾಗಿ ಬೇಯೋ ತನಕ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ನಾವು ಹಸಿ ಕಾಳನ್ನ ಹಾಕಿ ಮಾಡೋದ್ರಿಂದ ಈ ಥರ ಮಸಾಲೆನ ರುಬ್ಬಿ ಹಾಕಿ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ರೆ ಸಾಂಬಾರು ಹೊಂದೋದಿಲ್ಲ. ಆದರೆ ಒಣ ಅವರೆಕಾಳನ್ನ ಹಾಕಿ ಈ ಥರ ಸಾಂಬಾರು ಮಾಡಿದ್ರೆ ಮಸಾಲೆನ ರುಬ್ಬದೆ ಹಾಗೇನೂ ಸಹ ಮಾಡ್ಕೋಬೋದು. ಹಸಿ ಅವರೆಕಾಳಿಗಿಂತ ಒಣ ಅವರೆಕಾಳು ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ ರೆಸಿಪಿನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.